ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾನ್ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ಗಳು ನಿಮ್ಮನ್ನ ತಲುಪುತ್ತೆ. ನಮ್ಮ ಚಾನಲ್ನಲ್ಲಿ ಈ ರೀತಿಯ ಬೆಳ್ಳಿ ನಾಣ್ಯಗಳ ಅಪರೂಪದ ವಿಡಿಯೋಗಳು ಇರುವಂಥದ್ದು, ಆಸಕ್ತರು ಹೋಗಿ ನೋಡಬಹುದು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 1862ರಲ್ಲಿ ಅಂದರೆ ಬ್ರಿಟಿಷರ ಆಳ್ವಿಕೆ ಇದ್ದಂತಹ ಭಾರತದ ಕಾಲಮಾನದಲ್ಲಿ 1862ರಲ್ಲಿ ಬೆಳ್ಳಿ ನಾಣ್ಯಗಳು ರಿಲೀಸ್ ಆಗಿರುವಂಥದ್ದು, ಅದರ ಬೆಲೆ ಏನು, ಇವತ್ತಿನ ಬೆಲೆ ಏನು, ವಿಶೇಷತೆ ಏನು, ಇದನ್ನ ಡಾಟ್ ವೆರೈಟಿಗಳನ್ನ ಪತ್ತೆ ಹಚ್ಚೋದು ಹೇಗೆ, ಏನು ಇದು ಡಾಟ್ ವೆರೈಟಿ, ಇದನ್ನೆಲ್ಲ ನಾನು ನಿಮಗೆ ವಿವರವಾಗಿ ಹೇಳ್ತೇನೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋ ತುಂಬಾ ಉಪಕಾರಿಯಾಗಿರುವಂಥದ್ದು. ಯಾರ ಹತ್ರ ಎಲ್ಲ ಬ್ರಿಟಿಷರನ್ನ ಕಾಲದ ನಾಣ್ಯಗಳಿದಾವೆ, ಬೆಳ್ಳಿ ನಾಣ್ಯಗಳು, ಅದರ ಬೆಲೆ ತಿಳಿಯೋದಕ್ಕೆ ಇದು ಸೂಕ್ತವಾದಂತಹ ವಿಡಿಯೋ ಅಂತ ನನಗನ್ಸುತ್ತೆ. ನೋಡಿ, ಈ ಒಂದು ನಾಣ್ಯದ ರಿವರ್ಸ್ ಸೈಡ್ ನಲ್ಲಿ ಕ್ವೀನ್ ವಿಕ್ಟೋರಿಯಾ ಅವರ ಚಿತ್ರ ಹಾಕಿರುವಂತದ್ದು. ಹೌದು, ಇವರು ಇಂಗ್ಲೆಂಡ್ ನ ರಾಣಿ, ಅವರ ಒಂದು ಚಿತ್ರವನ್ನ ಬಿಡಿಸಿರುವಂತದ್ದು. ಸೊ ತುಂಬಾ ಸುಂದರವಾದಂತಹ ಪೋರ್ಟ್ರೇಟ್ ಇದು ನೋಡೋದಕ್ಕೆ. ನಾಣ್ಯದ ರಿವರ್ಸ್ ಸೈಡ್ ನಲ್ಲಿ ಕ್ವೀನ್ ವಿಕ್ಟೋರಿಯಾ ಅವರ ಚಿತ್ರ ಇದೆ. ನಾಣ್ಯದ ಅಬ್ಸರ್ವ್ ಸೈಡ್ ನಲ್ಲಿ ₹1 ಅಂತ ಬರೆದು ಇಂಗ್ಲಿಷ್ ನಲ್ಲಿ 1862 ಅಂತ ಇರುವಂತದ್ದು ಇಸವಿ. ಮತ್ತೆ ಈ ಒಂದು ನಾಣ್ಯ 1862ರಲ್ಲಿ ರಿಲೀಸ್ ಆಗಿರೋದ್ರಿಂದ ಪತ್ತೆ ಹಚ್ಚೋದಕ್ಕೆ ಈಸಿ ಆಗ್ಲಿ ಅಂತ ಮೇಲ್ಗಡೆ 2 ಡಾಟ್ ಅನ್ನು ಹಾಕಿರುವಂತದ್ದು. ಏನಿದು ಡಾಟ್ ವೆರೈಟಿ ಅಂದ್ರೆ ತುಂಬಾ ಸಿಂಪಲ್. ನಾಣ್ಯ ಬಿಡುಗಡೆ ಆಗಿದ್ದು ಕೇವಲ 1862, ಒಂದೇ ವರ್ಷ. ಆದರೆ ಅದಾದ ನಂತರ ಡಾಟ್ ಗಳನ್ನ ಪ್ರತಿಯೊಂದು ವರ್ಷಕ್ಕೂ ಡಾಟ್ ಗಳನ್ನ ಆಡ್ ಮಾಡಿರುವಂತದ್ದು. ಅಂದ್ರೆ 1862 ಅಂತ ಇದ್ದು ಮೇಲೆ 2 ಡಾಟ್ ಇದ್ರೆ ಅದು 1864ರಲ್ಲಿ ಬಿಡುಗಡೆ ಆಗಿದೆ ಅಂತ ಅರ್ಥ. ಅಂದ್ರೆ ಆ ನಾಣ್ಯದ ಅಚ್ಚು 2 ವರ್ಷಗಳ ನಂತರ ಯೂಸ್ ಆಗಿದೆ ಅಂತ ಅರ್ಥ. ಅದೇ ರೀತಿ 1862 ಅಂತ ಇದ್ದು ಕೇವಲ 1 ಡಾಟ್ ಮೇಲ್ಗಡೆ ಇತ್ತು ಅಂದ್ರೆ ಅದು 1863ರ ಒಂದು ನಾಣ್ಯ ಅಂತ. ಆದ್ರೆ ಅಫಿಷಿಯಲ್ ಆಗಿ ಬರೆಯೋದಕ್ಕೆ ಆಗದಿರೋದ್ರಿಂದ ಆಗ ಅಚ್ಚುಗಳು ಅಷ್ಟೊಂದು ಈಸಿಯಾಗಿ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರನೇ ಈ ಒಂದು ಡಾಟ್ ಗಳನ್ನ ಇಟ್ಟಿರುವಂತದ್ದು. ಮೊದಲ 2 ವರ್ಷಗಳು 1863, 64 ಟಾಪ್ ವೆರೈಟಿ ಇದ್ರೆ, ಟಾಪ್ ಅಲ್ಲಿ ಡಾಟ್ ವೆರೈಟಿ ಇತ್ತು ಅಂದ್ರೆ ಮಿಕ್ಕ 9 ವರ್ಷಗಳು ಬಾಟಮ್ ಸೈಡ್ ಅಲ್ಲಿ ಡಾಟ್ ಗಳು ಇರುವಂತದ್ದು. ಅಂದ್ರೆ ಕೆಳಗಡೆ, ಈ ನಾಣ್ಯದ ಕೆಳಗಡೆ ನೀವು ನೋಡ್ತಾ ಇದ್ರಲ್ಲ, ಈ ನಾಣ್ಯದ ಕೆಳಗಡೆ ಡಾಟ್ ಗಳು ಎಷ್ಟಿದಾವೆ ಅನ್ನೋದ್ರ ಮೇಲೆ ಇದರ ಬೆಲೆ ನಿಗದಿಯಾಗುತ್ತೆ. ಅಪ್ ಟು 4-5 ಡಾಟ್ಗಳು ಅದು ತುಂಬಾ ಕಾಮನ್ ನಾಣ್ಯಗಳು ಆಗುತ್ತೆ. ಅದೇ 7, 8, 9, 10 ಡಾಟ್ಗಳು ಇಲ್ಲಿ ಕೆಳಗಡೆ ಇತ್ತು ಅಂದ್ರೆ 7, 8, 9, 10, 11, 12 ಸೊ ತುಂಬಾ ರೇರ್ ಕ್ಯಾಟಗರಿ ಇರುವಂತದ್ದು. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ 8 ಮತ್ತೆ 9 ಡಾಟ್ಗಳು ಇತ್ತು ಅಂದ್ರೆ ಕೆಳಗಡೆ ಅದು ಸಿಕ್ಕಾಪಟ್ಟೆ ಹೆವಿ ಕಾಸ್ಟ್ಲಿ. ಹತ್ತತ್ರ ₹1,00,000 ಇರುವಂತದ್ದು. ಸೇಮ್ ಕಂಡೀಷನ್ ಇರಬೇಕು, UNC ಗ್ರೇಡ್ ನ ಸೇಮ್ ಕಂಡೀಷನ್ ಇರಬೇಕು. ಅಂದಾಗೆ ಈ ನಾಣ್ಯ ಬೆಳ್ಳಿ ನಾಣ್ಯ ಅಂತ ಹೇಳಿದೆ. ಅಂದ್ರೆ ಇದು 90% ಸಿಲ್ವರ್ ನಾಣ್ಯ. ಉಳಿದಂತೆ ಕಾಪರ್ ಮಿಶ್ರಿತ ಇರುವಂತದ್ದು, ಕಾಪರ್ ಮತ್ತೆ ಇನ್ನಿತರ ಲೋಹಗಳು. ನಾಣ್ಯ ರೀಡೆಡ್ ಎಡ್ಜಸ್ ಅನ್ನ ಹೊಂದಿರುವಂತದ್ದು. ರೀಡೆಡ್ ಎಡ್ಜಸ್ ಅಂದ್ರೆ ಸೆಕ್ಯೂರಿಟಿ ಎಡ್ಜಸ್ ಅನ್ನ ಹೊಂದಿರುವಂತದ್ದು. ಏನಕ್ಕೋಸ್ಕರ ಅಂದ್ರೆ ಗ್ರಿಪ್ ಸಿಗ್ಲಿ ಅಂತ ಈ ನಾಣ್ಯಗಳಿಗೆ ಈ ರೀತಿಯಾಗಿ ರೀಡೆಡ್ ಎಡ್ಜಸ್ ಅನ್ನ ಮಾಡ್ತಾ ಇದ್ರು. ನಾಣ್ಯ ಸುಮಾರು 11.6 ಗ್ರಾಮ್ ಅಷ್ಟು ತೂಕವನ್ನು ಹೊಂದಿದ್ರೆ 30 mm ನಷ್ಟು ಸರ್ಕ್ಯುಲರ್ ಅಲ್ಲಿ ಡಯಾಮೀಟರ್ ಹೊಂದಿರುವಂತದ್ದು. ಸರ್ಕ್ಯುಲರ್ ಶೇಪ್ ಅಲ್ಲಿ ಡಯಾಮೀಟರ್ ಹೊಂದಿರುವಂತದ್ದು 30 mm ಇರುತ್ತೆ. ಕೆಲವೊಂದು ನಾಣ್ಯಗಳಲ್ಲಿ 31 mm ಕೂಡ ಇರುತ್ತೆ. ನಾಣ್ಯ ತುಂಬಾ ಹಳೇದಾಗಿತ್ತು, ನನ್ನ ಹತ್ರ ತುಂಬಾ ಹಳೆ ನಾಣ್ಯ ಇದೆ ಅಂತ ಹೇಳ್ಬಿಟ್ಟು ಹೋಗಿ ಪಾಲಿಶ್ ಮಾಡಿಸ್ಬೇಡಿ. ಇದರ ಒರಿಜಿನಲ್ ಅಥೆಂಟಿಕ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಆದಷ್ಟು ನಾಣ್ಯ ನಿಮ್ಮ ಹತ್ರ ಯಾವ ಸ್ಥಿತಿಯಲ್ಲಿ ಇದೆಯೋ ಅದೇ ಸ್ಥಿತಿಯಲ್ಲಿ ಉಳಿಸೋದಕ್ಕೆ ಟ್ರೈ ಮಾಡಿ. ಅದಕ್ಕೆ ಆಗನೇ ಸ್ವಲ್ಪ ಉತ್ತಮವಾದ ಬೆಲೆ ದೊರಕೋದು. ನಿಮ್ಗೆ ಆಗ್ಲೇ ಹೇಳಿದೀನಿ, 1862 ಅಂತ ಇರಬೇಕು. ಅದರಲ್ಲಿ ಬಾಟಮ್ ಸೈಡ್ ಅಲ್ಲಿ 7, 8, 9, 10, 11 ಡಾಟ್ ಇರಬೇಕು. ಅವು ತುಂಬಾ ರೇರ್ ಕ್ಯಾಟಗರಿ. ಇದರ ಬೆಲೆ ನಿಮಗೆ ಕೇಳಿದ್ರೆ ತುಂಬಾ ಶಾಕ್ ಆಗುತ್ತೆ. ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದರ ಬೆಲೆ ವಿವರವಾಗಿದೆ. ಇದರ ಬೆಲೆ ನನ್ನ ಹತ್ರ ಇರುವಂತದ್ದು ಈ ಟಾಪ್ ಸೈಡ್ ಅಲ್ಲಿ 2 ಡಾಟ್ ಇರುವಂತದ್ದು. ಇದು ಕಾಮನ್ ಕ್ಯಾಟಗರಿಯ ನಾಣ್ಯ. ಆದ್ರೂ ಸಹ ಇವತ್ತಿನ ಈ ಬೆಲೆ ಇದಕ್ಕೆ ₹4,000 ಇರುವಂತದ್ದು. ₹4,000 ಅಂದ್ರೆ ಸಾಮಾನ್ಯ ಅಲ್ಲ, ₹4,000 ಇರುವಂತದ್ದು. ಅದೇ ಏನಾದ್ರು ಇಲ್ಲಿ ಬಾಟಮ್ ಸೈಡ್ ಅಲ್ಲಿ 8, 9 ಈ ತರ ಡಾಟ್ ಗಳು ಇದ್ದಿದ್ರೆ ಇದಕ್ಕೆ ಲಕ್ಷ ಬೆಲೆ ಖಂಡಿತವಾಗ್ಲೂ ಇರ್ತಾ ಇತ್ತು. ನೀವು ನೋಡ್ತಾ ಇದ್ದೀರಾ, ರೇರ್ ಕ್ಯಾಟಗರಿ, ಎಕ್ಸ್ಟ್ರೀಮ್ಲಿ ರೇರ್ ಕ್ಯಾಟಗರಿಯ ನಾಣ್ಯ. ಎಲ್ಲವೂ ಕೂಡ ಬಾಂಬೆ. ಕೆಲವೊಂದು ಕೊನೆಯ ವರ್ಷಗಳಲ್ಲಿ ಅಂದ್ರೆ ಡಾಟ್ 12 ವೆರೈಟಿ ಇರುವಂತದ್ದು ಅಥವಾ ಡಾಟ್ ಇಲ್ದಿರುವಂತದ್ದು ಕೋಲ್ಕತ್ತಾ ಮತ್ತೆ ಮದ್ರಾಸ್ ಅಲ್ಲಿ ರಿಲೀಸ್ ಆಗಿರುವಂತದ್ದು. ನಿಮ್ಮ ಬಳಿ ಯಾವ ಇಯರ್ ಅಲ್ಲಿ ಇರುವಂತಹ ಎಷ್ಟು ಡಾಟ್ ನ ವೆರೈಟಿ ಇರುವಂತಹ ನಾಣ್ಯ ಇದೆ ತಿಳಿಸಿ. ಅದರ ಬೆಲೆನ ನಾನು ಈ ಪುಸ್ತಕದಲ್ಲಿ ನೋಡಿ ನಿಮ್ಗೆ ಹೇಳ್ತೇನೆ. ಸೊ ಬೆಳ್ಳಿ ನಾಣ್ಯ UNC ಗ್ರೇಡ್ ಇತ್ತು ಅಂದ್ರೆ ಹೆವಿ ಕಾಸ್ಟ್ಲಿ ಇರುವಂತದ್ದು.
UNC ನಾಣ್ಯಗಳನ್ನ ಜೋಪಾನವಾಗಿ ಎತ್ತಿಡಿ, ಹಾಗಂತ ಹೇಳಿ ಪಾಲಿಶ್ ಮಾಡಿಸಿ ನಿಮ್ಮ ನಾಣ್ಯಗಳ ಬೆಲೆಯನ್ನ ನೀವೇ ಹಾಳು ಮಾಡ್ಕೊಳ್ಬೇಡಿ. ವಿಡಿಯೋ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ, ಹಾಗೆ